ಕೊನೆಯದಾಗಿ ಮುದ್ರಾ ಥೆರಪಿಯಲ್ಲಿ ಒಂದು ಒಳ್ಳೆ ಮುದ್ರಾ ಇವತ್ತು ತಿಳ್ಕೊಂಡು ಮುಕ್ತಾಯ ಮಾಡೋಣ ಸ್ನೇಹಿತರೆ. ಒಂದು ಏನಂದ್ರೆ ಕುಬೇರ ಮುದ್ರಾ. ಸ್ನೇಹಿತರೆ, ಕುಬೇರ ಮುದ್ರಾ ಅಂತ ಈಗಾಗಲೇ ನೀವು ಕೇಳಿರ್ತೀರಿ. ಕುಬೇರನವರು ಯಾರು? ನಮ್ಮ ಶಿವನ ಆಸ್ತಿಗೆ ಅಂದ್ರೆ ಒಂಥರ ಟ್ರೆಜರ್ ಅಧಿಪತಿ. ಶಿವ ಅಂದ್ರೆ ಶಿವ ಇದಲ್ಲ, ಶಿವ ಅವ್ರಿಗಿರುವಂತ ಟ್ರೆಜರ್ ಅಂದ್ರೆ ಹಣಕಾಸು, ಆ ವ್ಯವಸ್ಥಕ್ಕೂ ಒಂದು ಅಧಿಪತಿ ಯಾರು? ಕುಬೇರ ಅಲ್ವಾ? ಅಂದ್ರೆ ಅರ್ಥ ಏನು? ನಾವು ಆ ಕುಬೇರನು ಪ್ರಾರ್ಥನೆ ಮಾಡುವಾಗ ನಮಗೂ ಒಳ್ಳೆ ಈ ಹಣಕಾಸು, ಈ ಅಂದ್ರೆ ಆರ್ಥಿಕವಾಗಿ ನಾವು ಬಲವಾಗ್ತೀವಿ ಅಂತ ನಮ್ಮ ನಂಬಿಕೆ ಇರ್ತದೆ ಅಲ್ವಾ? ಸೊ ಅಂದ್ರೆ ಹಣಕಾಸು ಸಂಬಂಧಿತ ಲಕ್ಷ್ಮೀ ದೇವಿ, ಅದ್ರ ಜೊತೆಗೆ ಕುಬೇರ ಅಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಖಂಡಿತವಾಗಿ ಸ್ನೇಹಿತರೆ ಅದ್ಭುತವಾದ ವಿಷಯ. ಈ ಅದ್ಭುತವಾದ ಮುದ್ರಾ ನಾವು ಇವತ್ತು ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಮುಕ್ತಾಯ ಮಾಡೋಣ ಸ್ನೇಹಿತರೆ. ಈ ಮುದ್ರಾ ಅನ್ನೋದು ಈ ಅದ್ಭುತವಾದ ಮುದ್ರಾ ಸ್ನೇಹಿತರೆ. ಸೊ ಖಂಡಿತವಾಗಿ ಈ ಕುಬೇರ ಬ್ಲೆಸ್ಸಿಂಗ್ಸು, ಆಶೀರ್ವಾದ ಪಡಿಬೇಕು ಅಂತಂದ್ರೆ ಈ ನಮ್ಮ ಹೆಲ್ತ್ ಅಂದ್ರೆ ವೆಲ್ತ್, ಗಾಡ್ ಆಫ್ ವೆಲ್ತ್ ಅಂತ ಇರುತ್ತೆ. ಯಾರು? ಕುಬೇರ ಅಂದ್ರೆ ಗಾಡ್ ಆಫ್ ವೆಲ್ತ್, ಹಾಗೆ ಅಂದ್ರೆ ಸಂಪದಕ ಅಧಿಪತಿ ಅಲ್ವಾ? ನಮ್ಮ ಈ ಪುರಾಣದಲ್ಲಿ ಹೇಳುವಂತ ವಿಷಯ, ಕುಬೇರನವರು ಸಂಪದಕ ಅಧಿಪತಿ. ಅವ್ರನ್ನು ಪ್ರಾರ್ಥಿಸುವಾಗ ನಮ್ಗೆ ಒಳ್ಳೆ ಸಕ್ಸಸ್ಸು, ಯಶಸ್ವಿ ಮತ್ತೆ ಒಳ್ಳೆ ಧೈರ್ಯ ಎಲ್ಲ ಕಾಣಿಸ್ತಾ ಇರ್ತದೆ ಅಂತ ಅರ್ಥ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಪ್ರತಿಯೊಂದು ದಿವಸ ಅಭ್ಯಾಸ ಮಾಡಿದ್ರೆ ನಮ್ಗೆ ಬೇಕಾಗಿರುವಂತ, ನಮ್ಮ ಜೀವನದಲ್ಲಿ ಬೇಕಾಗಿರುವಂತ ಈ ಸಂಪದೆ ಕೊರತೆ ಯಾವುದಿರಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಅದ್ಭುತವಾದ ವಿಷಯ. ಈ ಮುದ್ರವನ್ನು ಹೇಗೆ ಮಾಡ್ಬೇಕಂತೆಲ್ಲ ತಿಳ್ಕೊಣ. ಅದಕ್ಕೆ ಮುಂಚೆ ಈ ಪ್ರಯೋಜನಗಳೆಲ್ಲ ತಿಳ್ಕೊಂಡು ಕೊನೆಯದಾಗಿ ಮುದ್ರಾ ಪ್ರಾಕ್ಟೀಸ್ ಮಾಡೋಣ ಸ್ನೇಹಿತರೆ. ಇದು ಅಭ್ಯಾಸ ಮಾಡ್ತಾ ಹೋದ್ರೆ ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಜ್ಞಾಪಕ ಶಕ್ತಿ ಮತ್ತು ಈ ಮೆದುಳನ್ನು ಚುರುಕುಗೊಳಿಸೋದು, ಅಂದ್ರೆ ಶಾರ್ಪ್ ಮಾಡುತ್ತೆ, ಮೆದುಳನ್ನು ತುಂಬಾ ಶಾರ್ಪ್ ಮಾಡುತ್ತೆ. ಇದನ್ನು ಈ ಮುದ್ರದಿಂದ ಆಗತ್ತೆ. ಆಮೇಲೆ ಇದು ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ಆತ್ಮವಿಶ್ವಾಸ, ಶಾಂತಿ ಹೆಚ್ಚಾಗುತ್ತೆ ನಮ್ಮ ಒಳಗಡೆ. ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಶಾಂತಿ ಅಂದ್ರೆ ಪೀಸ್ ಅಂತ ಒಳಗಡೆ ತುಂಬಾ ಶಾಂತವಾಗಿರ್ತೀವಿ. ಈ ಮುದ್ರೆಯನ್ನು ಇನ್ನೇನ್ ಮಾಡತ್ತಂದ್ರೆ ವ್ಯಕ್ತಿಯನ್ನು ಒಂಥರ ಹೇಳ್ಬೇಕಂದ್ರೆ ನಕಾರಾತ್ಮಕ ಚಿಂತೆಯಿಂದ ಒಂಥರ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಯಾವುದೇ ನಕಾರಾತ್ಮಕ ಚಿಂತ ನಿಮ್ಮ ಹೊರಗಡೆ ಉತ್ಪನ್ನ ಆಗಲ್ಲ ಅಂತ ಆ ತರ ನಮ್ಗೆ ನಿಯಂತ್ರಣ ಕೊಡ್ತದೆ ಸ್ನೇಹಿತರೆ ಇದು. ಆಮೇಲೆ ಈ ಕುಬೇರ ಮುದ್ರಾ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ತಲೆನೋವು ಮತ್ತೆ ಸೈನಸ್, ಈ ಸೈನಸ್ ಸೋಂಕಿದೆ ಅಂದ್ರೆ ತಲೆ ಭಾರ ಆಗತ್ತಲ್ಲ, ಅದು ಮತ್ತೆ ತಲೆನೋವು ಬರ್ತಾ ಇತ್ತಲ್ಲ ಈ ಸೈನಸ್ ಬಂದ್ರೆ, ಅಂಥದ್ದೆಲ್ಲ ನಿವಾರಣೆ ಆಗುವಂತ ಅವಕಾಶ ಇದರಲ್ಲಿ ಇದೆ. ಮತ್ತೆ ವಿಶೇಷವಾಗಿ ಈಗ ತಿಳ್ಕೊಂಡಿದ್ದ ಪ್ರಕಾರ ಇದು ಸಮೃದ್ಧಿಯ ಮುದ್ರಾ. ಸಮೃದ್ಧಿ ಬರೋದಕ್ಕೆ, ಸಮೃದ್ಧಿ ಸಂಪದೆ ಇದಕ್ಕೆಲ್ಲ ಇದು ಒಳ್ಳೆ ಅದ್ಭುತವಾದ ಮುದ್ರಾ ಸ್ನೇಹಿತರೆ. ಸೊ ಈಗ ನಾವು ಅದಕ್ಕೋಸ್ಕರ ಇದು ಈ ರೀತಿಯಾಗಿ ಈ ಮುದ್ರನ್ನು ನಾವು ಪಾಲನೆ ಮಾಡ್ತಾ ಹೋದ್ರೆ ನಾವು ಶ್ರೀಮಂತರು ಆಗ್ತೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಅದು ಬಹಳ ಇಂಪಾರ್ಟೆಂಟ್ ಮುದ್ರೆ ಇದು. ಅದಕ್ಕೆ ಆಮೇಲೆ ಯಾವಾಗ್ಲೂ ಸ್ನೇಹಿತರೆ ಈ ಮುದ್ರೆ ನೀವು ಮಾಡುವಾಗ ಸ್ವಲ್ಪ ಪದ್ಧತಿಗಳಿದೆ, ನಾನು ಹೇಳ್ತಾ ಹೋಗ್ತೇನೆ, ಅದು ನೀವು ಗಮನಿಸ್ಕೊಳ್ಳಿ. ಯಾವುದೇ ಈ ಮುದ್ರೆ ನೀವು ಪಾಲನೆ ಮಾಡುವಾಗ ಯಾವುದೇ ನಿಮ್ಗೆ ಒಂಥರ ಆಶೆಗಳಿದೆ, ಕೋರಿಕೆಗಳಿದೆ ಅಂತ ಇಟ್ಕೊಳ್ಳಿ. ಆ ಕೋರಿಕೆಗಳು ಮನಸ್ಸು ಒಳಗಡೆ ಅನ್ಕೊಂತ ಈ ಮುದ್ರೆ ಮಾಡ್ತಾ ಹೋಗ್ಬೇಕು. ಅವಾಗ ಆ ಕೋರಿಕೆಗಳು ಬೇಗ ಅದು ರಿಯಲೈಸ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಬೇಗನೆ ನೆರವೇರಿಸ್ಕೋಬಹುದು ಅಂತ ಪದ್ಧತಿ ಇದರಲ್ಲಿ ಇದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ನೋಡಿ ಈ ಮುದ್ರೆ ಹೇಗ್ ಮಾಡ್ಬೇಕಂತ ಮುದ್ರೆ ನೋಡ್ಕೊಳ್ಳಿ. ಈ ತರ ಇದೆಲ್ಲ ಎಲ್ಲ ಬೆರ್ಲು ಈ ತರ ಇಟ್ಕೊಳ್ಳಿ. ಆಮೇಲೆ ಈ ಕಿರುಬೆರ್ಲು ಮತ್ತೆ ಈ ಉಂಗುರ ಬೆರ್ಲು ಇದೆಯಲ್ಲ, ಈ ಎರಡನ್ನು ಈ ತರ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡೋಕೆ ಎಲ್ಲಿ ಇಟ್ಕೋಬೇಕು? ಈ ನಮ್ಮ ಹಸ್ತದಲ್ಲಿರುವಂತ ಸೋಲಾರ್ ಪ್ಲೆಕ್ಸಸ್, ಅಡ್ರಿನಲ್ ಗ್ಲ್ಯಾಂಡ್ ಮತ್ತೆ ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್, ಈ ಮೂರು ಗ್ರಂಥಿಗಳನ್ನು ಪ್ರೆಸ್ ಮಾಡ್ತಾ ಹೋಗ್ತದೆ ಅದು. ಅಂದ್ರೆ ಅಂತ ಪದ್ಧತಿಯಲ್ಲಿ ನಾವು ಈ ತರ ನೋಡಿ, ಈ ತರ ಪ್ರೆಸ್ ಮಾಡಿರ್ತೀವಿ. ಆಮೇಲೆ ಈ ಎರಡು ಬೆರಳು, ಈ ಹೆಬ್ಬೆರಳು ಈ ತರ ನಿಧಾನವಾಗಿ ಟಚ್ ಮಾಡ್ಕೊಳ್ಳಿ. ಇದೇ ತರ ಇಲ್ಲಿ ಇದಾಗುತ್ತೆ. ಇದು ಈ ಮುದ್ರಾ ಈಗ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಇದು ಕುಬೇರ ಮುದ್ರಾ. ದಿನಕ್ಕೆ 1 ಸರಿ 2 ಸರಿ 30 ನಿಮಿಷ 40 ನಿಮಿಷ ಆದ್ರೂ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಸೊ ಈ ತರ ಮಾಡುವಾಗ ಏನಾಗುತ್ತೆ ಗೊತ್ತಾ, ನಮ್ಗೆ ಯಾವುದೇ ನಾನೊಂದು ಕಾರ್ ಪರ್ಚೇಸ್ ಮಾಡ್ಬೇಕು, ಇಲ್ಲಾಂದ್ರೆ ಒಂದು ಮನೆ ಪರ್ಚೇಸ್ ಮಾಡ್ಬೇಕು ಅಂತ ನಮ್ಗೆ ಆಸೆ ಇದೆ. ಅದನ್ನ ನೆರವೇರಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನೋಡಿ, ಅದು ಮನಸ್ಸಲ್ಲಿ ಈಗ ಇಟ್ಕೊಳ್ಳಿ. ಆಮೇಲೆ ಈ ಎರಡು ಬೆರಳಿದೆಲ್ಲ ಮನಸ್ಸಲ್ಲಿ ಆ ಕೋರಿಕೆ ನೀವು ಏನಿದೆಯೋ ಅದೊಂದ್ಸರಿ ಮನನ ಮಾಡ್ಕೊಳ್ಳಿ. ಒಳಗಡೆ ಮನನ ಮಾಡ್ಕೊಳ್ಳುವಾಗ ಇದು ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಈಗ ಈ ತರ ಈ ಎರಡು ಬೆರಳುಗಳು ಈ ಸೋಲಾರ್ ಪ್ಲೆಕ್ಸಸ್ ಇದೆಲ್ಲ ಆ ಪ್ಲೇಸ್ ಅಲ್ಲಿ ಸ್ವಲ್ಪ ಈ ತರ ಪ್ರೆಸ್ ಮಾಡ್ತಾ ಒಳಗಡೆ ಆ ಮನನ ಮಾಡ್ಕೊಳ್ಳಿ ಆ ಕೋರಿಕೆಯನ್ನು. ಅವಾಗ ಆ ಕೋರಿಕೆ ಅನ್ನೋದು ನೆರವೇರ್ತಾ ಆಗ್ತದೆ. ಆ ಕೋರಿಕೆ ಅನ್ನೋದು ರಿಯಲೈಸ್ ಆಗುತ್ತೆ. ಖಂಡಿತವಾಗಿ ನಿಮ್ಗೆ ಸ್ಪಷ್ಟಪಡಿಸ್ತದೆ, ನಿಮ್ಮ ಜೀವನದಲ್ಲೇ ಸ್ಪಷ್ಟ ಆಗುತ್ತೆ. ಅದರಿಂದ ನಿಮ್ಗೆ ರಿಸಲ್ಟ್ಸ್ ಅಂದ್ರೆ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ. ಸೊ ಈ ತರ ಕೋರಿಕೆಗಳು ಏನೇ ಇದ್ರು ಮನನ ಮಾಡ್ಕೊಳೋದು, ಇಲ್ಲಿ ಈ ತರ ಇಟ್ಕೊಂಡು ಪ್ರೆಸ್ ಮಾಡೋದು ಎರಡು ಕೈಯಲ್ಲಿ ಅಷ್ಟೇ. ಎರಡು ಕೈಯಲ್ಲಿ ಈ ತರ ಇಟ್ಕೊಂಡು
ಈ ತರ ಏನೋ ಮನ್ನ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಪ್ರೆಸ್ ಮಾಡೋದು, ಈ ತರ ಪ್ರೆಸ್ ಮಾಡ್ಕೊಡೋದು. ಸೊ ಅವಾಗ ಅದು ಯೂನಿವರ್ಸ್ಗೆ ಹೋಗುತ್ತೆ, ಹೋಗಿ ನಿಮ್ಗೆ ಅದು ತುಂಬಾ ಅತ್ಯುತ್ತಮ ಫಲಿತಾಂಶ ಕೊಡುತ್ತೆ ಸ್ನೇಹಿತರೆ. ಈ ತರ ಅರ್ಥ ಮಾಡ್ಕೋಬಹುದು. ಆಮೇಲೆ ಈ ಮುದ್ರೆ ಮಾಡ್ತಾ ಇದ್ರೆ ನಿಮ್ಮ ಸುತ್ತು ಒಳ್ಳೆ ಹ್ಯಾಪಿನೆಸ್ಸು, ಹ್ಯಾಪಿನೆಸ್ ಇರುವಂತ ನಿಮ್ ಸುತ್ತು ಒಂಥರ ಸಂತೋಷವಾಗಂತ ವಿಷಯಗಳು ತಂದು ಕೊಡ್ತದೆ ಯಾವಾಗ್ಲೂ, ಅಲ್ವಾ? ಸೊ ಅದು ಅದ್ಭುತವಾದ ವಿಷಯ ಸ್ನೇಹಿತರೆ. ಆಮೇಲೆ ಯಾವುದೇ ಇರಲಿ, ನಾವು ಈಗಾಗಲೇ ಹೇಳಿದ್ವಲ್ಲ, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು, ಒಳ್ಳೆ ಕಾರ್ ಬೇಕಾಗಿದೆ, ಒಳ್ಳೆ ಮನೆ ಬೇಕಾಗಿದೆ, ಯಾವುದೇ ಇರಲಿ, ಇದೆಲ್ಲದನ್ನು ನೆರವೇರಿಸ್ಕೋಬೇಕಂದ್ರೆ ಈ ಮುದ್ರಾ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಸೊ ಮನಸ್ಸಲ್ಲಿ ಹೇಳ್ಕೊಂಡಿದ್ರೆ, ಅಲ್ವಾ? ಈಗ ಹೇಳಿದ್ನಲ್ಲ, ಈ ಮುದ್ರಾ ಹೇಳುವಾಗನು ಇನ್ನೊಂದು ನಮ್ಮ ಮನಸ್ಸಲ್ಲಿ ಹೇಳ್ಕೊಂಡದೊಂದು, ಇಲ್ಲಾಂದ್ರೆ ಮನಸ್ಸಲ್ಲಿ ಊಹಿಸ್ಕೊಂಡೋದು, ಮೆಂಟಲ್ ಇಮೇಜ್, ಒಂದು ಮನೋಚಿತ್ರ ಇಟ್ಕೊಂಡು ಈ ಮುದ್ರಾ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ. ಅಂದ್ರೆ ಇದೇನಂತಂದ್ರೆ, ಒಂದು ಥಾಟ್ ಅನ್ನೋದು ಇದೆಯಲ್ಲ, ಥಾಟ್ ಅಂದ್ರೆ ಯೋಚನಾ, ಆ ಯೋಚನೆ ನಾವ್ ಏನ್ ಮಾಡ್ತೀವೋ ಈ ಮುದ್ರಾ ಮಾಡುವಾಗ ಅದು ನೆರವೇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊರಿ. ಅದಕ್ಕೆ ಆ ಯೋಚನೆ ಮತ್ತೆ ನಿಮ್ ಮುದ್ರಾ ಒಂಥರ ಎರಡು ಒಂದಾಗಿರ್ಬೇಕಾಗತ್ತೆ, ಯಾವ್ದು ಡಿಫರೆನ್ಸ್ ಇರಬಾರ್ದು. ಸೊ ಅಂತ ಇದು ಮಾಡ್ಕೊತಾ ಹೋಗಿ ನಿಮ್ಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ ಸ್ನೇಹಿತರೆ. ಸೊ ಈ ಮುದ್ರಾ ಇದು ಕುಬೇರ ಮುದ್ರಾ ಆಗಿರ್ತದೆ ಸ್ನೇಹಿತರೆ. ಆಮೇಲೆ ಇಲ್ಲಿ ಈಗ ಹೇಳಿದ ಪ್ರಕಾರ ಅಡ್ರಿನಲ್ ಗ್ಲ್ಯಾಂಡು ಮತ್ತೆ ಸೋಲಾರ್ ಪ್ಲೆಕ್ಸಸ್, ಈ ಕಿಡ್ನಿ ಪಾಯಿಂಟ್ಸ್ ಎಲ್ಲ ಒತ್ತಡ ಗುರಿ ಆಗತ್ತೆ ಈ ಮುದ್ರೆ ಮಾಡುವಾಗ. ಅವಾಗ ಆರೋಗ್ಯವನ್ನು ತುಂಬಾ ಚೆನ್ನಾಗಾಗ್ತದೆ. ಅದೊಂದೇ ಅಲ್ಲ, ಈ ಎರಡು ಬೆರಳಿದೆಲ್ಲ ಇಲ್ಲಿ ಟಚ್ ಮಾಡುವಾಗ ಈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬರುತ್ತೆ, ನಿಯಂತ್ರಣ ಬರುತ್ತೆ ಸ್ನೇಹಿತರೆ. ಅಂದ್ರೆ ರಕ್ತ ಒತ್ತಡ ನಿಯಂತ್ರಣ ಬರುತ್ತೆ ಈ ಎರಡು ಬೆರಳು ಇಲ್ಲಿ ಟಚ್ ಮಾಡುವಾಗ. ಈ ಎರಡು ಬೆರಳು ಹೊರಗಡೆ ಟಚ್ ಮಾಡುವಾಗ ಸೋಲಾರ್ ಪ್ಲೆಕ್ಸಸ್, ಅಡ್ರಿನಲ್ ಗ್ಲ್ಯಾಂಡ್ ಮತ್ತೆ ಕಿಡ್ನಿ ಪಾಯಿಂಟ್ಸ್ 3 ಪ್ಲಸ್ ಆಗುತ್ತೆ. ಅದನ್ನು ಒಳ್ಳೆ ಆರೋಗ್ಯ ತಂದು ಕೊಡುತ್ತೆ ಸ್ನೇಹಿತರೆ. ಸೊ ಇಂಥ ವಿಷಯಗಳು ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ವಿ. ಮುದ್ರಾ ಥೆರಪಿ, ಸಮಗ್ರ ಜೀವನ ಎಲ್ಲ ತಿಳ್ಕೊಂಡಿದ್ವಿ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು, ಕೇಳಿಸ್ಕೊಳ್ಳೋದಕ್ಕೂ ಧನ್ಯವಾದಗಳು, ಮತ್ತೆ ನಮಸ್ಕಾರ. ಥ್ಯಾಂಕ್ ಯು.